ನಮಸ್ತೆ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ಒಂದು ಎಲಿಮಿನೇಷನ್ ಆಯಿತು, ಆಗಿದ್ದ ರೀತಿ ಸರಿ ಇತ್ತಾ ಅಥವಾ ತಪ್ಪಿತ್ತಾ. ಯಾಕಂದರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ವಾ, ಸೊ ಎಲ್ಲೇ ಹೋಗಿ ನೀವು ಚೆಕ್ ಮಾಡಿದ್ರು ಅಥವಾ ಅನೇಕ ಕಮೆಂಟ್ಗಳಲ್ಲಿ ನೋಡಿದ್ರೂ ಹರಿದಾಡ್ತಿರೋ ಒಂದೇ ಸುದ್ದಿ ಅಂದರೆ ಅದು ಮೋಕ್ಷಿತಾ ಅವರ ಎಲಿಮಿನೇಷನ್ ನಿಜವಾಗ್ಲೂ ನಡೆದಿದ್ದ ರೀತಿ ಸರಿನಾ, ಅಥವಾ ಅವರು ನಿಜವಾಗ್ಲೂ ಒಂದು 4ನೇ ಅಥವಾ 3ನೇ ರನ್ನರ್ ಅಪ್ ಸ್ಥಾನಕ್ಕೆ ಅರ್ಹತೆ ಇತ್ತ ಅವ್ರಿಗೆ ನಿಜವಾಗ್ಲೂ ಅಷ್ಟು ಕಡಿಮೆ ವೋಟ್ ಬಂದಿತ್ತಾ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲ ನೋಡಿದ್ರೂ ಇದ್ರ ಬಗ್ಗೆ ಕಮೆಂಟ್ಗಳು ಹರಿದಾಡ್ತಾ ಇದ್ದಾವೆ. ಹಾಗೆ ಅದಕ್ಕೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾವು 2 ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಒಂದು ರಜತ್ ಅವ್ರ ಬಗ್ಗೆ, ಒಂದು ಮೋಕ್ಷಿತಾ ಅವ್ರ ಬಗ್ಗೆ. ಒಂದು ಬಿಗ್ ಬಾಸ್ ಮನೆ ಆಟ ಅಂತ ಬಂದಾಗ ಯಾವ ರೀತಿ ಆಟ ಆಡಿದ್ರು ಇಬ್ಬರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ರಜತ್ ಅವರು ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ತಮ್ಮ ಆಟವನ್ನು ಪ್ರದರ್ಶಿಸಿದರು. ಅದೇ ರೀತಿ ಮೋಕ್ಷಿತಾ ಅವರು ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ವೀಕ್ಷಕರನ್ನು ಮನರಂಜಿಸಿದರು. ಯಾವುದು ವಿಭಿನ್ನ ಶೈಲಿ ಅಂತ ಹೇಳಿದರೆ, ಮೋಕ್ಷಿತಾ ಅವರು ಆರಿಸಿದ್ದು ಶಾಂತ ರೀತಿ ಅಥವಾ ಸೌಮ್ಯ ಸ್ವಭಾವ ಅಥವಾ ಸಿಂಪ್ಲಿಸಿಟಿ, ತಮ್ಮದೇ ಆದ ವ್ಯಕ್ತಿತ್ವದ ಮುಖಾಂತರ ಅವರು ಒಂದು ವೀಕ್ಷಕರಿಗೆ, ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಮನೋರಂಜನೆ ನೀಡಿದ್ರು. ತುಂಬಾ ಇಷ್ಟಪಡೋ ರೀತಿ ಅವರು ನಡ್ಕೊಂಡ್ರು. ಅದೇ ರೀತಿ ರಜತ್ ಅವರು ಕೂಡ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಆಡಿದ್ರು. ಒಂಥರ ಫೈರ್ ಬ್ರ್ಯಾಂಡ್ ಥರ ಆಡಿದ್ರು. ಒಂಥರ ಇವರು ಸರಳತೆಯನ್ನು ಚೂಸ್ ಮಾಡಿದ್ರೆ ಅವರು ಒಂಥರ ವೈಲ್ಡ್ ಉಗ್ರ ರೂಪವನ್ನೇ ಚೂಸ್ ಮಾಡಿದರು. ಒಂದು ಬಿಗ್ ಬಾಸ್ ಒಂದು ಸ್ಟೇಜಲ್ಲಿ ಆಲ್ಮೋಸ್ಟ್ ಒಂಥರ ಸೈಲೆಂಟ್ ಥರ ಅನ್ನಿಸ್ತಾ ಇತ್ತು ಬಿಗ್ ಬಾಸ್ ಮನೆ. ಆ ಒಂದು ಸ್ಟೇಜಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಎಲ್ರಿಗೂ ಶಾಕ್ ಟ್ರೀಟ್ಮೆಂಟ್ ಥರ ಆಗಿತ್ತು. ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆ ತಲುಪಿದ್ರೆ ಅಂದರೆ ಅದು ಅಷ್ಟೊಂದು ಈಸಿ ಮಾತಲ್ಲ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ. ಎಲ್ಲೂ ಒಂದು ದಿನನೂ ಅವ್ರ ಎಫರ್ಟ್ ಡ್ರಾಪ್ ಆಯಿತು ಅಂತ ಅನ್ನಿಸ್ಲಿಲ್ಲ. ಯಾವುದೇ ಗೇಮ್ ಆದರೂ ತಮ್ಮ 100% ತಾವು ಕೊಟ್ಟಿದ್ದಾರೆ. ಹಾಗಿದ್ರೆ ಬಿಗ್ ಬಾಸಲ್ಲಿ ಬರೀ ಗೇಮೇ ನಡೆಯುತ್ತಾ, ವೋಟ್ಸ್ಗಳು ಲೆಕ್ಕಕ್ಕಿಲ್ವಾ ಅಂತ ಸುಮಾರು ಜನದ ಮನ್ಸಿಗೆ ಬರುತ್ತೆ. ಹೌದು ಫ್ರೆಂಡ್ಸ್, ವೋಟ್ಸ್ಗಳನ್ನೇ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಜನ ಮೆಚ್ಚಿದ ನಾಯಕ ಅಥವಾ ನಾಯಕಿ ಅಥವಾ ಜನ ಮೆಚ್ಚಿದ ಒಂದು ನಟ ಅಥವಾ ನಟಿ, ಅವರ ಜನರ ಆಯ್ಕೆ ಏನಿರುತ್ತೋ ಅದೇ ಇಲ್ಲಿ ವಿನ್ ಆಗೋದು, ಅದೇ ಇಲ್ಲಿ ರನ್ನರ್ ಆಗೋದು. ಬಟ್ ಇವರಿಬ್ಬರ ವಿಷಯದಲ್ಲಿ ಯಾಕೆ ಇಷ್ಟು ಕನ್ಫ್ಯೂಷನ್ ನಮ್ಮೆಲ್ಲರಿಗೂ ಅಂತ ಹೇಳಿದ್ರೆ, ಇಲ್ಲಿ ಮೋಕ್ಷಿತಾ ಅವರು ವೋಟ್ಸ್ ಅಂತ ಬಂದಾಗ ಯಾವುದೇ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗೆ ಹೋದ್ರೂ, ಇನ್ಸ್ಟಾಗ್ರಾಮ್ಗೆ ಹೋದ್ರೂ, ಫೇಸ್ಬುಕ್ಗೆ ಹೋದ್ರೂ, ಟ್ವಿಟರ್ಗೆ ಹೋದ್ರೂ, ಅಥವಾ ಕಲರ್ಸ್ ಕನ್ನಡದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಒಂದು ಪೋಲಲ್ಲಿ ಹೋಗಿ ನೋಡಿದ್ರು ಮೋಕ್ಷಿತಾ ಅವರಿಗೆ ರಜತ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ವೋಟ್ಸ್ ಬರ್ತಾಯಿತ್ತು. ತುಂಬಾ ವೋಟ್ಸ್ ಬರ್ತಾಯಿತ್ತು. ಆ್ಯಕ್ಚುಲಿ ಮೋಕ್ಷಿತಾ ಅವ್ರನ್ನ ಏನು ಕಂಪೇರ್ ಮಾಡೋದು, ಇವ್ರಿಗಿಂತ ಮುಂಚೆ ಹೋಗಿದಂತಹ ಉಗ್ರಂ ಮಂಜು, ಭವ್ಯ ಗೌಡ ಇವ್ರನ್ನ ಕೂಡ ಕಂಪೇರ್ ಮಾಡಿದ್ರೆ ರಜತ್ ಅವ್ರಿಗೆ ತುಂಬಾ ಕಡಿಮೆ ವೋಟಿಂಗ್ಸ್ ಬರ್ತಿತ್ತು. ಹಾಗಾದರೆ ವೋಟಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಲ್ವಾ, ಇವ್ರನ್ನ ಯಾಕೆ ಮತ್ತು ಸೆಕೆಂಡ್ ರನ್ನರ್ ಅಪ್ ಕೊಟ್ಟಿದ್ದಾರೆ ಅಂತ ಕೇಳೋದಾದರೆ, ಇಲ್ಲಿ 2 ವಿಷಯಗಳನ್ನು ಕನ್ಸಿಡರ್ ಮಾಡಿರಬಹುದು ಅಂತ ನಮಗನ್ನಿಸ್ತಾ ಇದೆ. ಯಾವ ವಿಷಯ ಅಂತ ಹೇಳಿದ್ರೆ, ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಒಂಥರ ಬಿಗ್ ಬಾಸ್ಗೆ ಗೇಮ್ ಪ್ಲೇಯರ್ ಅಥವಾ ಗೇಮ್ ಚೇಂಜರ್ ಅನ್ನೋ ರೀತಿಯಲ್ಲಿ ಆಡಿದ್ದು ರಜತ್ ಅವರಾಗಿರ್ತಾರೆ. ಮೋಕ್ಷಿತಾ ಅವರು ತಮ್ಮದೇ ಆದ ಒಂದೇ ರೀತಿಯಲ್ಲಿ ಎಲ್ಲೂ ಏರದೆ ಎಲ್ಲೂ ಇಳಿದೆ ಒಂದೇ ರೀತಿಯ ತಮ್ಮ ದಾರಿನ ಸಾಗಿಸ್ಕೊಂಡು ಬಂದರು ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ರಜತ್ ಅವರ ಜರ್ನಿ ಆ ರೀತಿಯಾಗಿರಲಿಲ್ಲ. ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ, ಇಡೀ ಬಿಗ್ ಬಾಸ್ ಮನೆನ ಅಲ್ಲಾಡಿಸಿದ ರೀತಿ ಆಗಿತ್ತು. ಹಾಗಾಗಿ ಒಂದು ಗೇಮ್ ಅಂತ ಬಂದಾಗ, ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಒಂದು ಜಗಳ ಅಂತ ಬಂದಾಗ ಅವರು ಕೆಟ್ಟ ಮಾತುಗಳನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗೂ ಅದು ತಪ್ಪು. ಅವರು ಆ ರೀತಿ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದಾಗಿರ್ಬೋದು, ಅಥವಾ ಕೆಲವೊಂದು ಕ್ಯಾಪ್ಟನ್ಸಿಗಳನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಟ್ಟಿದ್ದಾರೆ. ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಇಡೀ ಒಂದು ವಾರದ ವಿಟಿಯನ್ನು ಹಾಕ್ಬಿಟ್ಟು ಸುದೀಪ್ ಸರ್ ಅವರು ಆ ಒಂದು ವಾರದಲ್ಲಿ, ಆ ಒಂದು ಎಪಿಸೋಡಲ್ಲಿ ಕೂಡ ಬೈದಿದ್ರು ಅವ್ರಿಗೆ. ಸೊ ಇದೆಲ್ಲ ಆದಮೇಲೆ ಸೆಕೆಂಡ್ ರನ್ನರ್ ಅಪ್ ಹೇಗೆ ಅಂತ ಕೇಳೋದಾದರೆ, ಹೌದು, ಮೋಕ್ಷಿತಾ ಅವ್ರಿಗೆ ಸಿಕ್ಕಂತಹ ಅನೇಕ ಆಪರ್ಚುನಿಟಿಗಳಲ್ಲಿ ಅವರು ಎಲ್ಲೂ ಕೂಡ ಕ್ಯಾಪ್ಟನ್ ಕೂಡ ಆಗಲಿಲ್ಲ. ಅದೇ ರೀತಿ ಎಲ್ಲೂ ಒಂದು ಜಗಳ ಅಂತ ಬಂದಾಗ, ಅವ್ರ ಸ್ಟ್ಯಾಂಡ್ ತಗೊಳ್ಳೋ ವಿಷಯ ಬಂದಾಗ ಕೆಲವೊಂದು ಕಡೆ ತೊಗೊಂಡಿದ್ದಾರೆ, ಕೆಲವೊಂದು ಕಡೆ ತೊಗೊಂಡಿಲ್ಲ. ಬಟ್ ಅವ್ರು ಸ್ಟ್ಯಾಂಡ್ ತೊಗೊಳೋ ಕಡೆ ತೊಗೊಂಡಿದ್ದಾರೆ. ಕಿಚ್ಚ ಸಾರೇ ಹೇಳಿರೋದ ಪ್ರಕಾರ ಅವ್ರು ತೊಗೊಳ್ಳೋ ಕಡೆ ತೊಗೊಂಡಿದ್ದಿದ್ರೆ ಎಷ್ಟೊಂದು ಮುಖಗಳು ಬಿದ್ದೋಗ್ತಾ ಇತ್ತು ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ
ಇವರಿಬ್ಬರ ಕಂಪ್ಯಾರಿಸನ್ ಅಂತ ಮಾಡಬೇಕಂತ ಬಂದಾಗ ಪರ್ಫಾರ್ಮೆನ್ಸ್ನ ಬಿಟ್ಟು ಬೇರೇನೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ವೋಟ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಮೋಕ್ಷಿತಾ ಅವ್ರಿಗೆ ನನಗನ್ಸಿದ ಪ್ರಕಾರ ಎಲ್ಲ ಕಡೆ ನೋಡಿದ ರೀತಿ ಪ್ರಕಾರ ಅವ್ರಿಗೆ ಅತಿ ಹೆಚ್ಚು ವೋಟ್ಸ್ ಬಂದಿರೋ ಸಾಧ್ಯತೆ ಇದೆ. ಬಟ್ ಇಲ್ಲಿ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ವೋಟ್ಸ್ ಮಾತ್ರ ಅಲ್ಲ, ವೋಟ್ಸ್ ಪ್ಲಸ್ ಪರ್ಫಾರ್ಮೆನ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ರಜತ್ ಅವರ ಪರ್ಫಾರ್ಮೆನ್ಸು ಒಂಥರ ಆಲ್ರೌಂಡರ್ ರೀತಿ ಇತ್ತು. ಕೋಪ ಬಂದಾಗ ಕೋಪ, ಕಾಮಿಡಿ ಬಂದಾಗ ಕಾಮಿಡಿ, ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟು, ಮಾತಾಡೋದು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು ಸ್ವಲ್ಪ ರಜತ್ ಅವರು ತೂಕ ಜಾಸ್ತಿ ಆಗುತ್ತೇನೋ ಅಂತ ಅನಿಸುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ? ರಿಯಲ್ ಆಗಿ ರಜತ್ ಅವರು ಸೆಕೆಂಡ್ ರನ್ನರ್ ಅಪ್ ಪ್ಲೇಸಲ್ಲಿ ಬಂದಿರೋದು ನಿಜಕ್ಕೂ ಅವ್ರಿಗೆ ಅರ್ಹತೆ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಮೋಕ್ಷಿತಾ ಅವರು ರನ್ನರ್ ಅಪ್ ಆಗಬೇಕಾಗಿತ್ತಾ ಅಥವಾ ಸೆಕೆಂಡ್ ರನ್ನರ್ ಅಪ್ ಪ್ಲೇಸಲ್ಲಿ ಇರಬೇಕಾಗಿತ್ತಾ? ಅತಿ ಹೆಚ್ಚು ವೋಟ್ಸ್ ಬಂದಿದ್ದು ನಿಮಗೆ ಯಾರಿಗೆ ಅನಿಸುತ್ತೆ? ಯಾರಿಗೆ ಬಂದಿರ್ಬೋದು ಅಂತ ಅನಿಸುತ್ತೆ? ಅಥವಾ ಯಾರು ನಿಜವಾಗ್ಲೂ ಅರ್ಹರು ಸೆಕೆಂಡ್ ರನ್ನರ್ ಅಪ್ ಪ್ಲೇಸ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.